ನಮಸ್ತೆ. ಇವತ್ತು ನಾವು ಮನೆಯಲ್ಲಿ ಫೇಶಿಯಲ್ ಬಾಮ್‌ನ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಬರೋದು ಫಾರ್ ಬೆಸ್ಟ್ ರಿಸಲ್ಟ್‌ಗೆ ಯಾವ್ಯಾವ ಇಂಗ್ರೀಡಿಯೆಂಟ್‌ನ ಯೂಸ್ ಮಾಡಿ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೋಡೋಣ. ಇಲ್ಲಿ ನಾನು ಶಿಯಾ ಬಟರ್ ಸೋಪ್ ಬೇಸ್‌ನ ತಗೊಂಡಿದ್ದೀನಿ. ನೀವು ಇದ್ರ ಬದಲು ಗೋಟ್ ಮಿಲ್ಕ್ ಆದ್ರೂ ತಗೋಬೋದು, ಗ್ಲಿಸರಿನ್ ಸೋಪ್ ಬೇಸ್ ಆದ್ರೂ ತಗೊಳ್ಬೋದು. ಇದನ್ನ ತಗೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ಇದ್ರ ಜೊತೆ ಏನು ಹರ್ಬ್ಸ್‌ನ ಹಾಕಿದ್ರೆ ನಿಮ್ಮ ಫೇಸಲ್ಲಿ ಗ್ಲೋ ಬಂದು ಏನಾದರೂ ಪಿಂಪಲ್ ಕಲೆ ಎಲ್ಲ ಇದ್ರೆ ಹೋಗೋ ಥರ ಯಾವ ಹರ್ಬ್ಸಲ್ ಪೌಡರ್‌ನ ಯೂಸ್ ಮಾಡ್ಬೋದು ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಕೊನೆವರೆಗೂ ನೋಡಿ. ಇದನ್ನ ನಾವು ಡಬಲ್ ಬಾಯ್ಲರ್ ಮೂಲಕ ಮೆಲ್ಟ್ ಮಾಡಬೇಕು. ಸೊ, ಹಾಗಾಗಿ ಒಂದು ಗ್ಲಾಸ್ ಬೌಲ್‌ಗೆ ನಾನು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಹರ್ಬಲ್ ಪೌಡರ್‌ಗಳನ್ನ ತಗೊಂಡಿದ್ದೀನಿ. ಅದರಲ್ಲಿ ಒಂದು 6 ಥರ ಪೌಡರ್ ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಮಂಜಿಷ್ಠ ತಗೊಂಡಿದ್ದೀನಿ ಫಾರ್ ಗ್ಲೋಯಿಂಗಿಗೆ. ಮತ್ತು ಕುಕುಂಬರ್ ಪೌಡರ್ ತಗೊಂಡಿದ್ದೀನಿ, ಸೌತೆಕಾಯಿ ಪೌಡರು. ಮತ್ತು ತುಂಬ ಜನಕ್ಕೆ ಕಲೆ ಇರುತ್ತಲ್ಲ, ಅಂಥವ್ರು ಏನು ಮಾಡಬೇಕು, ಕುಪೆ ಇದು ಪೌಡರ್ ಬರುತ್ತೆ, ಅದು ತಗೊಂಡಿದ್ದೀನಿ. ಮತ್ತು ಅಶ್ವಗಂಧ ಅಂತ ಪೌಡರ್ ಸಿಗುತ್ತೆ, ಸೊ ಅದು. ಮತ್ತು ಜಾಯಿಕಾಯಿದು ಪೌಡರ್ ಕೂಡ ಸಿಗುತ್ತೆ, ಅದು. ಪ್ಲಸ್ ಆರೆಂಜ್ ಪೌಡರು. ಈ ಇಷ್ಟು ಪೌಡರ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಇವೆಲ್ಲ ಪೌಡರ್ನ ಬ್ಲೆಂಡ್ ಮಾಡಿಕೊಂಡು ನಾವು ಫೇಶಿಯಲ್ ಬಾಂಬಲ್ಲಿ ಯೂಸ್ ಮಾಡಿ, ಆ ಬಾಂಬನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಕಲೆ ಇದ್ದರೆ ಹೋಗುತ್ತೆ. ಏಕೆಂದರೆ ಕುಪೈ ಮೇಯ್ನಾಗಿ ಕಲೆ ಅದನ್ನೆಲ್ಲ ಹೋಗಿಸುತ್ತೆ. ಮಂಜಿಷ್ಟ, ಕುಕುಂಬರು, ಅಶ್ವಗಂಧ ಇದೆಲ್ಲ ಏನು ಮಾಡುತ್ತೆ ಅಂದರೆ ನಿಮಗೆ ಗ್ಲೋನೆಸ್ ಕೊಡುತ್ತೆ ನ್ಯಾಚುರಲ್ ಆಗಿ ಸ್ಕಿನ್ನಲ್ಲಿ. ಮತ್ತು ಫೇಶಿಯಲ್ ಬಾಮ್ ಮಾಡಬೇಕಾದ್ರೆ ನಾವು 5 to 10 ಮಿನಿಟ್ಸ್ ಯೂಸ್ ಮಾಡೋದ್ರಿಂದ ಅದರದ್ದೆಲ್ಲ ಅಂಶಗಳು ನಿಮಗೆ ಸ್ಕಿನ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವಾಗ ನಾನೇನು ಕ್ಯೂಬ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಇದು ಫುಲ್ಲಿ ಮೆಲ್ಟ್ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪೌಡರು, ಅದನ್ನು ಇಲ್ಲೇನು ಒಂದು ಮೋಲ್ಡ್ ತೋರಿಸ್ದೆ ಅದಕ್ಕೆ ಹಾಕ್ಕೊಳ್ಬೇಕು. ಸೊ, ಇವಾಗ ಇದು ಮೆಲ್ಟ್ ಆಗ್ತಾ ಇದೆ. ಮತ್ತು ನೀವು ಇದ್ರ ಜೊತೆಗೆ ಈ ಪೌಡರ್ ಜೊತೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಬೋದಾ ಅಂತ ಆಬ್ವಿಯಸ್ಲಿ ಯೂಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಅದು ಸ್ಕಿಪ್ ಆಗಿರೋದ್ರಿಂದ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ವಿಟಮಿನ್ ಇ ಆಯಿಲ್ನ ಯೂಸ್ ಮಾಡಿದ್ದೀನಿ. ಪ್ಲಸ್ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ, ಈ 2 ಆಯಿಲ್ಗಳನ್ನು ನಾನು ಈ ಫೇಶಿಯಲ್ ಬಾಂಬ್ಗೆ ಯೂಸ್ ಮಾಡಿದ್ದೀನಿ. ಇವಾಗ ಇದು ನೋಡಿ, ನೆಕ್ಸ್ಟು ಸ್ಟೆಪ್ಪಲ್ಲಿ ಫುಲ್ಲು ಮೆಲ್ಟ್ ಆಗಿದೆ. ಈ ಮೆಲ್ಟ್ ಆಗಿರೋದಕ್ಕೆ ನಾವೇನು ಹರ್ಬಲ್ ಪೌಡರ್ ಇಟ್ಕೊಂಡಿದ್ದೀವಲ್ಲ, ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಆ ಪೌಡರ್ನ ಹಾಕ್ಕೊಂಡು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ಲು ಅದು ಬೇಸಲ್ಲಿ ಮಿಕ್ಸ್ ಆಗಿರಬೇಕು, ಗಂಟುಗಳೆಲ್ಲ ಬರಬಾರ್ದು. ಆವಾಗಲೇ ನಿಮಗದು ಸ್ಮೂತ್ ಫಿನಿಶಿಂಗ್ ಕೊಡುತ್ತೆ ಫೇಶಿಯಲ್ ಮಾಡ್ಕೊಳ್ಬೇಕಾದ್ರೆ. ಸೊ, ಇವಾಗ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಇದನ್ನು ನೀವು ಮೋಲ್ಡ್ಗೆ ಹಾಕ್ಕೊಳ್ಳಿ. ಮೋಲ್ಡ್ಗೆ ಹಾಕ್ಕೊಳ್ಳೋಕ್ಕಿಂತ ಮೊದಲೇ ನಾನೇನು ಆಯಿಲ್ಗಳು ಹೇಳಿದ್ನಲ್ಲ, ಅದನ್ನು ಮೋಲ್ಡ್ಗೆ ಹಾಕೋಕ್ಕಿಂತ ಬಿಫೋರು ಆಯಿಲ್ಗಳನ್ನು ಹಾಗೆ ಮಿಕ್ಸ್ ಮಾಡಿ, ಮತ್ತು ನಿಮ್ಮ ಹತ್ರ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಅದನ್ನು ಕೂಡ 1 ಡ್ರಾಪ್ ಹಾಕ್ಕೊಳ್ಳಿ. ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ಮೋಲ್ಡಿಗೆ ಇದನ್ನು ಹಾಕಿದ ಮೇಲೆ ನೀವು 20 to 30 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಇದು ಗಟ್ಟಿಯಾಗಿರುತ್ತೆ. ಗಟ್ಟಿ ಆದಮೇಲೆ ಈ ಥರ ಡಿಮೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಮೋಲ್ಡ್ ಆದಮೇಲೆ ಒಂದು ಏನು ಫೇಶಿಯಲ್ ಬಾಂಬ್ ಇದೆ ನೀವು ಅದಷ್ಟು ತಗೊಳ್ಳಿ ಸಾಕು. ಒಂದು ಸತಿಗೆ ಒಂದು ಬಾಂಬನ್ನು ತಗೊಂಡು ಮುಖಕ್ಕೆ ಮಸಾಜ್ ಮಾಡ್ಕೊಳ್ತಾ ಹೋಗಿ, ವಾಟರ್ ಹಾಕ್ಕೊಂಡು ಮಸಾಜ್ ಮಾಡ್ತಾ ಹೋಗಿ. ಅಂದರೆ ಒಂದು ಸತಿ ಫೇಶಿಯಲ್ ಬಾಂಬಲ್ಲಿ ಮಸಾಜ್ ಮಾಡಬೇಕಾದ್ರೆ ಒಂದು ಬಾಂಬ್ ಖಾಲಿ ಆದರೆ ನಿಮಗೆ ಸಾಕು. ಅಲ್ಲಿವರೆಗೂ ನೀವು ಸ್ಕಿನ್ಗೆ ಮಸಾಜ್ ಮಾಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ 5ರಿಂದ 10 ನಿಮಿಷ ನೀವು ಹೀಗೆ ಮಾಡೋದ್ರಿಂದ ಇದರಲ್ಲಿರೋ ಹರ್ಬ್ಸ್ದು ಬೆನಿಫಿಟ್ ಎಲ್ಲ ನಿಮಗೆ ಸ್ಕಿನ್ಗೆ ಸಿಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಕಲೆ ಇದ್ದರೆ ಹೋಗಿ ಗ್ಲೋಯಿಂಗ್ ಬರುತ್ತೆ ಸ್ಕಿನ್. ಸೊ, ಹಾಗಾಗಿ ಇದನ್ನು ನೀವು ವಾರಕ್ಕೆ 1ರಿಂದ 2 ಸತಿ ಮಾಡಿದರೆ ಸಾಕು. ನಿಮ್ಮ ಸ್ಕಿನ್ನಲ್ಲಿ ನೀವು ಚೇಂಜಸ್ನ ಕಾಣ್ತೀರ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಬೆಟರ್ ರಿಸಲ್ಟ್ ಇರುತ್ತೆ ಮತ್ತು ಬೆಸ್ಟ್ ಆಗಿರುತ್ತೆ ರಿಸಲ್ಟು. ಒಂದು ಸತಿ ಯೂಸ್ ಮಾಡಿ ಬಿಟ್ಟೆ ಹಾಗಿರಬಾರ್ದು. ಯಾವುದೇ ಆಗಲಿ ರೆಗ್ಯುಲರ್ ಆಗಿರಬೇಕು. ರೆಗ್ಯುಲರ್ ಆಗಿರೋದ್ರಿಂದ ನೀವು ವಿಷುಯಬಲ್ ರಿಸಲ್ಟ್ನ ನೋಡ್ಬೋದು. ಸೊ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಸೊ, ಹಾಗೆ ನಾವು ಸೋಪ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿದ್ವಿ. ಬಿಸ್ನೆಸ್ ಯೂಸಿಗೆ ಕೋಲ್ಡ್ ಪ್ರೊಸೆಸಲ್ಲಿ ಹೇಗೆ ಸೋಪ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀವಿ. ಮತ್ತು ನಮ್ಮ ಹತ್ರ ಸೋಪ್ಗಳು ಕೂಡ ಅವೈಲಬಲ್ ಇದೆ. ಮತ್ತು ನನ್ನ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿರ್ತೀನಿ. ಥ್ಯಾಂಕ್ ಯು.
ಅದೇ ರೀತಿ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಬನ್ನಿ. ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಡಿಕೊಂಡು ಯೂಸ್ ಮಾಡಿ. ಡೌಟ್ಸ್ ಇದ್ದರೆ ಹಾಕಿ, ನಾವು ಆನ್ಸರ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.